ಅದಕ್ಕೆ ಯೂಸ್ ಆಗಲಿ ಅಂದ್ಬಿಟ್ಟು ಛತ್ರಿ ಕೂಡ ತೊಗೊಂಡಿದ್ದೀನಿ. ಇನ್ನು ಹ್ಯಾಂಡ್ ಬ್ಯಾಗ್ ಬರುತ್ತಲ್ಲ, ಪಲಾವ್ ಮಾಡ್ತೀನಿ ಹೇಳಿದ್ರು, ಅದಕ್ಕೋಸ್ಕರ ಪಲಾವ್ ಮಸಾಲ ಕೂಡ ತಂದಿದ್ದೀನಿ. ಎವರೆಸ್ಟ್ ಚೋಲೆ ಮಸಾಲೆ, ಕ್ಯಾಮ್ರಾ ಮತ್ತು ಲೆನ್ಸ್ ಎಲ್ಲ ಇದೆ. ಸೊ ಇನ್ನೂ ಸ್ವಲ್ಪ ಜಾಗ ಉಳ್ಕೊಂಡಿದೆ. ಶೂ ಬ್ಯಾಗ್ ಆಗುತ್ತಲ್ಲ, 10 ಲೀಟ್ರು ನೀರು ಕ್ಯಾನು, ಇದನ್ನು ಇನ್ನೂ ಬ್ಯಾಗ್ ಕೂಡ ಇಟ್ಕೊಬೋದು. ಸೊ ಈಗ 3ನೇ ಟೆಸ್ಟಲ್ಲಿ ನಾವು ಬಾಕ್ಸನ್ನು ಇಟ್ಟಿದ್ವಿ. TVS ಅವರು 34 ಲೀಟ್ರು ಸ್ಟೋರೇಜ್ ಸ್ಪೇಸು ಆರ್ಬಿಟ್ರಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಅವರು ಮೇಯ್ನಾಗಿ ಹೈಲೈಟ್ ಮಾಡಿರೋದು ಏನಂದರೆ 2 ಹೆಲ್ಮೆಟು ಈಸಿಯಾಗಿ ಹೋಗುತ್ತೆ ಅಂದ್ಬಿಟ್ಟು. ಬರೀ 2 ಹೆಲ್ಮೆಟ್ ಮಾತ್ರನೇ ಇದರಲ್ಲಿ ಹೋಗುತ್ತಾ, ಇದು ಬಿಟ್ಟು ನಮ್ಮ ದೈನಂದಿನ ಜೀವನದಲ್ಲಿ ಅಥವಾ ದಿನನಿತ್ಯ ಜೀವನದಲ್ಲಿ ಬೇರೆ ಯಾವುದಾದ್ರು ಐಟಮ್ಸ್ನ ನಾವು ಇದರಲ್ಲಿ ಇಡೋಕೆ ಆಗುತ್ತಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಬನ್ನಿ, ಆಗಿದ್ದರೆ ಏನೇನು ಐಟಮ್ ಇದರಲ್ಲಿ ಹೋಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಒಂದು 5-6 ಟೆಸ್ಟ್ ಥರದ್ದು ಮಾಡಿ ನೋಡೋಣ, ಯಾವ ಐಟಮ್ಗಳು ಇದರಲ್ಲಿ ಹೋಗುತ್ತೆ ಮತ್ತು ಎಷ್ಟು ಜಾಗ ಇರುತ್ತೆ, ಎಷ್ಟು ಐಟಮ್ಗಳನ್ನ ನಾವು ಹಾಕ್ಬೋದು ಅನ್ನೋದನ್ನು ಬನ್ನಿ. ಸೊ ನಾವಿವಾಗ ಮಾಡ್ತಿರೋ ಟೆಸ್ಟು ಲ್ಯಾಪ್ಟಾಪ್ ಬ್ಯಾಗ್ನ ಇಟ್ಬಿಟ್ಟು. ಸೊ ಸೀಟ್ನ ಓಪನ್ ಮಾಡಿಬಿಟ್ಟು ಲ್ಯಾಪ್ಟಾಪ್ ಬ್ಯಾಗ್ನ ಇಡ್ತಾ ಇದ್ದೀನಿ. ಸೊ ಇದರಲ್ಲಿ ಲ್ಯಾಪ್ಟಾಪ್ ಆಲ್ರೆಡಿ ಇದೆ, ಚಾರ್ಜರು ಎಲ್ಲನೂ ಜೊತೆಲೇ ಇದೆ. ಇವಾಗ ಇನ್ನು ಜಾಗ ಉಳ್ಕೊಂಡಿದೆ. ಸೊ ಹತ್ರ ಬಂದರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಇವಾಗ ನನಗೇನೆಂದರೆ, ನನಗೆ ಲಂಚ್ ಬ್ಯಾಗ್ ಇದೆ. ಸೊ ಲಂಚ್ ಬ್ಯಾಗಲ್ಲಿ ಹೋಗುತ್ತೆ. ಸೊ ಇದರಲ್ಲಿ 2 ಬಾಕ್ಸ್ಗಳು ಬರುತ್ತೆ. ಇನ್ನೂ ಜಾಗ ಇಲ್ಲಿ ಉಳ್ಕೊಂಡಿದೆ. ಸೊ ಇವಾಗ ನಾನೇನಂತಂದರೆ ಒಂದು ವಾಟರ್ ಬಾಟಲ್ನ ಇಡ್ತೀನಿ. ಮತ್ತು ಇವಾಗ ಮಳೆ ಎಲ್ಲ ಬಂದರೆ ಅದಕ್ಕೆ ಯೂಸ್ ಆಗಲಿ ಅಂದ್ಬಿಟ್ಟು ಛತ್ರಿ ಕೂಡ ತೊಗೊಂಡಿದ್ದೀನಿ. ಆಮೇಲೆ ಇವಾಗ ಮತ್ತೆ ಏನಿದೆ ಅಂತ ನೋಡಿದ್ರೆ, ಓಕೆ, ನನ್ನ ಹತ್ರ ವಾಲೆಟ್ ಇದೆ, ವಾಲೆಟ್ ಇಡ್ತಾ ಇದ್ದೀನಿ, ಮತ್ತು ಮೊಬೈಲ್ ಇದೆ. ಇನ್ ಕೇಸ್ ಮಳೆ ಬಂದರೂ ಹೋಗ್ತಾ ಇರಬೇಕಿದ್ರೆ ನೀರಲ್ಲೆಲ್ಲ ನೆನಿಬಾರ್ದು ಅಂತ ಮಾಡ್ತಿರೋದು. ಸೊ ಇದಿಷ್ಟು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಜಾಗ ಇದೆ. ಇನ್ನು ಚಿಕ್ಕದಾಗಿ ಇಲ್ಲಿ ನಾವು ಪವರ್ ಬ್ಯಾಂಕ್ ಇದ್ದರೆ ಪವರ್ ಬ್ಯಾಂಕ್ ಹಾಕೋಬೋದು. ಸೊ ಕ್ಲೋಸ್ ಮಾಡಿದ್ರೆ ಆರಾಮಾಗಿ ಕ್ಲೋಸ್ ಆಗುತ್ತೆ. ಇನ್ನು ಸ್ವಲ್ಪ ಜಾಗ ಹಾಗೆ ಉಳ್ಕೊಂಡಿದೆ. ಇನ್ನು ನೀವು ಅದರಲ್ಲಿ ಏನು ಬೇಕಿದ್ರೆ ಯೂಸ್ ಮಾಡ್ಬೋದು. ಬಟ್ ಇದು ಸಫಿಷಿಯೆಂಟ್ ಆಗಿ, ನೀವು ಆಫೀಸ್ ಹೋಗ್ತಿದ್ದಾರೆ ಅಂದರೆ ಇದೆಲ್ಲ ಬಂದುಬಿಡುತ್ತೆ ನಿಮಗೆ. ಈಗ ಲೇಡೀಸ್ ನೀವು ಆಫೀಸ್ಗೆ ಹೋಗ್ತಿದ್ದಾರೆ ಅಂದರೆ ನಿಮಗೆ ಇವಾಗ ಲ್ಯಾಪ್ಟಾಪ್ ಇದರಲ್ಲಿದೆ, ಆಲ್ರೆಡಿ ಛತ್ರಿನೂ ಇದೆ, ಆಮೇಲೆ ಲಂಚ್ ಬಾಕ್ಸ್ ಇದೆ. ಇದು ಬಿಟ್ಟು ನೀವು ಇನ್ನು ಹ್ಯಾಂಡ್ ಬ್ಯಾಗ್ ಬರುತ್ತಲ್ಲ, ಈ ಹ್ಯಾಂಡ್ ಬ್ಯಾಗ್ ಕೂಡ ಹಾಕೊಂಡು ಹೋಗೋಷ್ಟು ಜಾಗ ಇದೆ ಇದರಲ್ಲಿ. ವಾಟರ್ ಬಾಟಲ್ ಕೂಡ ಇಟ್ಟಿದ್ದೀನಿ, ತಿರ್ಗಾ ಮೊಬೈಲ್ ಕೂಡ ಇಟ್ಟಿದ್ದೀನಿ. ಇದು ಹೋಗುತ್ತೆ ಅಂತ ನೋಡ್ಬೇಡೋಣ. ಸೊ ಲಾಕ್ ಆಗಿದೆ ನೋಡಿ. ಇದಿಷ್ಟು ಐಟಮ್ಗಳು ಇದರಲ್ಲಿ ಆರಾಮಾಗಿ ಹೋಗುತ್ತೆ. 2 ಹೆಲ್ಮೆಟ್ಗಳನ್ನ ನೀವು ಇದರಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡ್ಬೋದು. ಸೊ ಆರಾಮಾಗಿ ಹೋಗುತ್ತೆ. ಸೊ ಇಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಕ್ಲೋಸ್ ಆಗುತ್ತೆ. 2 ಹೆಲ್ಮೆಟ್ ಇನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದರೆ ನಿಮಗೆ ಹೆಲ್ಮೆಟ್ ಇಡಲಿಕ್ಕೆ ತಲೆನೋವು ಇರೋಲ್ಲ. ನೀವು ಏನಾದ್ರು ಜಿಮ್ಗೆ ಹೋಗ್ತಾ ಇದ್ದರೆ, ಸೊ ಅದು ಈ ಸ್ಟೋರೇಜ್ನ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಏನೇನು ಐಟಮ್ ಹೋಗುತ್ತೆ ಅನ್ನೋದನ್ನು ಅದನ್ನು ಕೂಡ ಒಂದು ಸಲ ನೋಡೋಣ ಬನ್ನಿ. ಜಿಮ್ ಬ್ಯಾಗು, ಶೂಸು, ವಾಟರ್ ಬಾಟ್ಲ್ ಅಂತ ಹೋಗುತ್ತೆ ನೋಡೋಣ. ವಾಟರ್ ಬಾಟ್ಲ್ ಹೋಗಿದೆ. ಇನ್ನೂ ಜಾಗ ಉಳ್ಕೊಂಡಿದೆ. ಸೊ ಇದರಲ್ಲಿ ಮೊಬೈಲು ಮತ್ತು ವಾಲೆಟು ಇದಿಷ್ಟು ಹೋಗುತ್ತೆ. ಸೊ ಎಲ್ಲ ಕಡೆ ಮೊಬೈಲ್ ವಾಲೆಟ್ ಇನ್ನೂ ಹೋಗುತ್ತೆ. ಇನ್ನೂ ಜಾಗ ಉಳ್ಕೊಂಡಿದೆ. ಇದರಲ್ಲಿ ಜ್ಯೂಸ್ ಏನೋ ತೊಗೊಂಡಿದ್ದೆ, ಆ ಬಾಟ್ಲ್ ಕೂಡ ಇಲ್ಲಿ ಹೋಗುತ್ತೆ. ಸೊ ಇದು ಆರಾಮಾಗಿ ಕ್ಲೋಸ್ ಆಗುತ್ತೆ. ನೀವು ಆಫೀಸಿಗೆ ಹೋಗಿದ್ದೀರಾ, ಆಫೀಸಿಂದ ರಿಟರ್ನ್ ಬರ್ತಿದ್ದೀರಾ, ಅಥವಾ ಹೊರಗಡೆ ಎಲ್ಲೋ ಹೋಗಿದ್ದೀರಾ, ವಾಪಸ್ ಮನೆಗೆ ಬರ್ತಿದ್ದೀರಾ, ಮನೆಯಿಂದ ಕಾಲ್ ಬರುತ್ತೆ, ಒಂದಿಷ್ಟು ಸಾಮಾನುಗಳು ಮನೆಗೆ ಬೇಕಾಗಿದೆ ಅಂದ್ಬಿಟ್ಟು, ದಿನಸಿ ಐಟಮ್ಗಳು ಬೇಕಾಗಿದೆ ಅಂದ್ಬಿಟ್ಟು, ಎಷ್ಟು ಐಟಮ್ಗಳು ಇದ್ರಲ್ಲಿ ಹಿಡಿಯುತ್ತೆ ಅಂತ ನೋಡೋಣ ಬನ್ನಿ. ಉಪ್ಪಿಟ್ಬಿಟ್ಟು ನೋಡ್ತಾ ಇದ್ದೀನಿ. ಪುಡಿನ ತೊಗೊಂಬಂತ ಹೇಳಿದ್ರು, ಅದೊಂದು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ. ಪಲಾವ್ ಮಾಡ್ತೀನಿ ಹೇಳಿದ್ರು, ಅದಕ್ಕೋಸ್ಕರ ಪಲಾವ್ ಮಸಾಲ ಕೂಡ ತಂದಿದ್ದೀನಿ. ಬಜ್ಜಿ ಮಾಡಿದ್ರು ಅದಕ್ಕೆ ಧನಿಯಾ, ಪುಟಾಣಿ, ಎವರೆಸ್ಟ್ ಚೋಲೆ ಮಸಾಲೆ, ತೊಗರಿಬೇಳೆ ಅಥವಾ ದಾಲು, ಆಮೇಲೆ ಇನ್ನೊಂದು ಯಾವುದೋ ಕಾಳಿದು, ಅಡುಗೆ ಎಣ್ಣೆ, ಈಗ ಕಾರ್ನ್ ಫ್ಲೋರು, ಇನ್ನೊಂದು ಐಟಮು. ಇದು ಆದಮೇಲೆ ಇನ್ನಷ್ಟು ಜಾಗ ಉಳ್ಕೊಂಡಿದೆ. ತರಕಾರಿ ಕೂಡ ಹಾಕೊಂಡ್ಬಿಟ್ಟು ತೊಗೊಂಡೋಗ್ಬೋದು. ಇದಿಷ್ಟು ಐಟಮ್ ಆರಾಮಾಗಿ ಹೋಗಿದೆ. ಸೊ ಒನ್ ಟೈಮಲ್ಲಿ ಅಥವಾ 1-2 ದಿನಕ್ಕೆ ಬೇಕಾಗಷ್ಟು ಅಡುಗೆಗೆ ಏನೋ ಐಟಮ್ ಇದೆಯಲ್ಲ, ಅದನ್ನು ನೀವು ಇದರಲ್ಲಿ ತೊಗೊಂಡು ಹೋಗ್ಬೋದು. ನೀವು ನಂತರ ಏನಾದ್ರು ಕಾಂಟೆಂಟ್ ಕ್ರಿಯೇಟರು, ಇಲ್ಲದೇ ಫೋಟೋಗ್ರಾಫರು, ಇಲ್ಲ ವಿಡಿಯೋಗ್ರಾಫರ್ ಆಗಿದ್ದರೆ ಟ್ರೈಪಾಡು, ಕ್ಯಾಮ್ರಾ, ಟ್ರೈಪಾಡ್ ಹೆಡ್ಡು ಇದಿಷ್ಟು ಹೋಗುತ್ತಾ ಇಲ್ಲ ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ನಾನು ಟ್ರೈಪಾಡ್ನ ಇಡ್ತಿದ್ದೀನಿ. ಎರಡನೇದಾಗಿ ಕ್ಯಾಮ್ರಾ ಮತ್ತು ಲೆನ್ಸ್ ಎಲ್ಲ ಇದೆ. ಸೊ ಇದನ್ನು ಇಟ್ಬಿಟ್ಟು ಮಾಡ್ತಾರೆ, ಬ್ಯಾಗ್ ಜೊತೆ ಇಡ್ತಾ ಇದ್ದೀನಿ, ಸ್ಕ್ರ್ಯಾಚಸ್ ಎಲ್ಲ ಆಗಬಾರ್ದು ಅಂದ್ಬಿಟ್ಟು. ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಈವನ್ ಇದನ್ನು ಕೂಡ ನೀವು ಟ್ರೈಪಾಡ್ದು ಕವರ್ ಇರ್ತಲ್ಲ, ಕವರ್ ಹಾಕ್ಬಿಟ್ಟು ಇಡ್ಬೋದು. ಟ್ರೈಪಾಡ್ ಹೆಡ್ಡು. ಸೊ ಇನ್ನೂ ಸ್ವಲ್ಪ ಜಾಗ ಉಳ್ಕೊಂಡಿದೆ. ಸೊ ನಿಮಗೆ ಚಾರ್ಜರು ಮತ್ತು ಪವರ್ ಬ್ಯಾಂಕು, ಚಿಕ್ಕದಾಗಿರೋ ಲೈಟಿಂಗ್ಸ್ ಎಲ್ಲ ಬರ್ತಲ್ಲ, ಅದನ್ನೆಲ್ಲ ಇಲ್ಲಿ ಇಟ್ಕೊಬೋದು. ಸೊ ಇದನ್ನ ಇಟ್ಬಿಟ್ಟು ನೀವು ಕ್ಲೋಸ್ ಮಾಡ್ಬೋದು. ಈ ಟೆಸ್ಟಲ್ಲಿ ನಾವು ಬ್ಯಾಡ್ಮಿಂಟನ್ನ ಇಟ್ಬಿಟ್ಟು ನೋಡ್ತಾ ಇದ್ದೀವಿ. ನೀವು ನಂತರ ಏನಾದ್ರು ಬ್ಯಾಡ್ಮಿಂಟನ್ ಆಡೋರಾಗಿದ್ದರೆ, ಸೊ ಈ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಹೋಗ್ಬೇಕಿದ್ರೆ ಸ್ಟೋರೇಜು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಬ್ಯಾಟ್ನ ಇಟ್ಬಿಟ್ಟು ನೋಡೋಣ. ಬ್ಯಾಟ್ ಹೋಗ್ತಾ ಇದೆ ಆರಾಮಾಗಿ. ನೀರು ಕುಡಿಲಿಕ್ಕೆ ಬೇಕಾಗುತ್ತಲ್ಲ ಅವಾಗ ಅದೊಂದು. ಶೂ ಬೇಕಾಗುತ್ತಲ್ಲ, 2 ಶೂನು ಇಲ್ಲಿ ಹೋಗುತ್ತೆ. ಇದು ಬಿಟ್ಟು ಇನ್ನೂ ಜಾಗ ಇದೆ. ಈ ಥರ ಚಿಕ್ಕದಾಗಿರೋ ಪೌಚು. ಸೊ ನಿಮಗೆ ಲಂಚ್ ಬಾಕ್ಸ್ ಇದು, ಲಂಚ್ ಬಾಕ್ಸ್ ಕೂಡ ಅದ್ರಲ್ಲಿ ಹೋಗುತ್ತೆ. ಅದರಲ್ಲಿ ಟವೆಲ್ ಏನಾರು ಇಟ್ಕೊಂಡಿದ್ರೆ ಅದನ್ನು ಕೂಡ ಹೋಗುತ್ತೆ. ಸೊ ಇದಿಷ್ಟು ಇಟ್ಕೊಬೋದು. ಇದು ಬಿಟ್ಟು ನಿಮಗೆ ಜಾಸ್ತಿ ಐಟಮ್ ಹಾಕ್ತೀರಾ ಅಂತಂದರೆ ಬ್ಯಾಟ್ ಮೇಲೆ ಪ್ರೆಷರ್ ಬೀಳುತ್ತೆ. ಜೊತೆಯಲ್ಲಿ ನಿಮಗೆ ವಾಲೆಟು, ಆಮೇಲೆ ಮೊಬೈಲು ಇದಿಷ್ಟು ಹೋಗೋಷ್ಟು ಜಾಗ ಇದೆ. ಇದನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಕ್ಲೋಸ್ ಆಯ್ತು ಇವಾಗ. ಸೊ ಇದಿಷ್ಟು ಐಟಮ್ ನೀವು ಹಾಕೊಂಬಿಟ್ಟು ಆಟ ಆಡ್ಲಿಕ್ಕೆ ಹೋಗ್ತೀರಾ, ಬ್ಯಾಡ್ಮಿಂಟನ್ನ ಆಟ ಆಡಲಿಕ್ಕೆ ಆರಾಮಾಗಿ ಹೋಗ್ಬೋದು.
ಸೊ ಕೊನೆಯದಾಗಿ 2 ದಿನಕ್ಕೇನಾದ್ರು ನೀವೆಲ್ಲರೂ ಊರು ಬಿಡ್ತಾ ಇದ್ದೀರಾ ಅಂದರೆ ಎಲ್ಲ ಹೋಗ್ತಿದ್ದೀರಾ ಅಂತಂದರೆ ನಿಮಗೆ ಇದು ಕೂಡ ಯೂಸ್ ಆಗುತ್ತೆ. ಇದು ಚಾರ್ಜರು, ಟ್ರಾವೆಲ್ ಚಾರ್ಜರ್ ಬೇಕಾಗುತ್ತೆ ನಿಮಗೆ. ಒಂದು 100 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲೋ 150 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಹೋಗ್ತಿದ್ರೆ ಟ್ರಾವೆಲ್ ಚಾರ್ಜರ್ ಬಂದಬೇಕಾಗುತ್ತೆ. ಈ ಚಾರ್ಜರ್ ಇದ್ರಲ್ಲಿ ಹೋಗುತ್ತೆ. ಬಟ್ಟೆಗಳಿರೋ ಒಂದು ಬ್ಯಾಗ್ಗಳು, ಟ್ರಾವೆಲ್ ಕಿಟ್ ಬರುತ್ತಲ್ಲ, ಈ ಟ್ರಾವೆಲ್ ಕಿಟ್ ನಿಮ್ಮದು ಶೇವರ್ ಆಗಿರ್ಬೋದು, ಸೋಪು, ಟೂತ್ ಬ್ರಷು, ಟೂತ್ ಪೇಸ್ಟು, ಆಮೇಲೆ ಚಳಿಗಾಲ ಸೀಸನ್ ಬೇರೆ ಇವಾಗ ಬಾಡಿ ಲೋಷನ್ ಎಲ್ಲ ಬೇಕಾಗುತ್ತೆ. ಆರಾಮಾಗಿ 2 ದಿನಕ್ಕೆ ನೀವು 100-125 ಕಿಲೋಮೀಟ್ರ್ 105 ಕಿಲೋಮೀಟ್ರಲ್ಲಿ ಹೋಗ್ತಿದ್ದೀರಾ ಅಂತಂದರೆ 2 ದಿನಕ್ಕೆ ನಿಮ್ಗೆ ಬೇಕಾಗಿರೋ ಐಟಮ್ಸ್ಗಳೇನಿದೆ ಅದನ್ನೆಲ್ಲ ಇದರಲ್ಲಿ ಹಾಕೊಂಡ್ಬಿಟ್ಟು ಆರಾಮಾಗಿ ಹೋಗ್ಬೋದು, ಇನ್ಕ್ಲೂಡಿಂಗ್ ಚಾರ್ಜರ್ ಕೂಡ. ಸೊ ಇವಾಗ ಮುಂದೆ ಸ್ಟ್ರೈಟ್ ಲೈನ್ ಸ್ಪೂಟ್ ಅಂತಾರೆ. ಸೊ ಇದು 290 mm ಸ್ಪೇಸ್ ಇದೆ ಅಂತ. ಸೊ ಇದರಲ್ಲಿ ಇವಾಗ ಏನೇನು ಐಟಮ್ನ ನಾವು ಹಿಡಿಸ್ಬೋದು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ನಾವು ನೋಡ್ತಾ ಇರೋದು 20 ಲೀಟ್ರ್ ನೀರು ಕ್ಯಾನು. ಇದನ್ನು ಇಲ್ಲಿ ಇಟ್ಬಿಟ್ಟು ನೋಡ್ತಾ ಇದ್ದೀನಿ. ಆರಾಮಾಗಿ ಕೂತ್ಕೊಳ್ಳುತ್ತೆ. ಜೊತೆಯಲ್ಲಿ ಇವಾಗ ನೀವು ಕಾಲು ಕೂಡ ಇಟ್ಕೊಬೋದು ಆರಾಮಾಗಿ. 2 ಸೈಡ್ ನೀವು ಗಾಡಿ ಓಡಿಸ್ಬೇಕಿದ್ರೆ 2 ಕಡೆಯೂ ಕಾಲು ಇಟ್ಕೊಬೋದು. ಇವಾಗ ನೀವು ಲೆಫ್ಟ್ ಕಾಲಲ್ಲಿ ನೋಡ್ತಾ ಇದ್ದೀರಾ, ಹಾಗೆ ಇವಾಗ ನೀವು ರೈಟಲ್ಲಿ ಬಂದರೆ ರೈಟ್ ಲೆಗ್ ಕೂಡ ನೋಡ್ಬೋದು. ಇದನ್ನು ಕೂಡ ಇಡ್ಬೋದು. ಸೊ ತುಂಬ ಏನು ಕಷ್ಟ ಏನಾಗಲ್ಲ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಸೊ ಈಗ 2ನೇ ಟೆಸ್ಟ್ ಮಾಡ್ತೀವಿ. ಅದೇನಂತಂದರೆ ಬ್ಯಾಗ್ ಇಟ್ಬಿಟ್ಟು ನೋಡ್ತಾ ಇದ್ದೀವಿ. ಟ್ರಾವೆಲ್ ಬ್ಯಾಗೆಲ್ಲ ಬರ್ತಲ್ಲ ಆ ಥರದ್ದು. ಸೊ ಸುಮಾರು ಒಂದು 50 ಲೀಟ್ರ್ ಕೆಪಾಸಿಟಿ ಇರೋ ಟ್ರಾವೆಲ್ ಬ್ಯಾಗ್ ಇದು. ಇದನ್ನ ಇಟ್ಬಿಟ್ಟು ನೋಡ್ತಾ ಇದ್ದೀವಿ. ಒಂದು ಬ್ಯಾಗ್ ಇಟ್ಟಿದ್ದೀವಿ, ಆರಾಮಾಗಿರುತ್ತೆ. ಇನ್ನೂ ಬ್ಯಾಗ್ ಕೂಡ ಇಟ್ಕೊಬೋದು. ಸೊ ಇದಿಷ್ಟು ಇಟ್ಕೊಂಡು ನೀವು ಗಾಡಿ ಓಡಿಸ್ಬೇಕಾದ್ರೆ ಎಲ್ಲೂ ಕಷ್ಟ ಆಗಲ್ಲ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಸೊ ಇದಿಷ್ಟು ಬರುತ್ತೆ. ಇನ್ನು ಬಿಟ್ಟು ಇನ್ನೊಮ್ಮೆ ಹೈಟು ಈ ಲೆವೆಲ್ಗೂ ಇಡ್ಬೋದು ನೀವು. ಸೊ ತುಂಬ ಜಾಸ್ತಿನೇ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ, ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಗಾಡಿ ಓಡಿಸ್ಲಿಕ್ಕೆ. ಸೊ ಇದು ಲೆವೆಲ್ಗೆ ಕರೆಕ್ಟಾಗಿದೆ. ಸೊ ಈಗ 3ನೇ ಟೆಸ್ಟಲ್ಲಿ ನಾವು ಬಾಕ್ಸನ್ನ ಇಟ್ಟಿದ್ವಿ. ಅದು ಬಿಟ್ಟು ಇನ್ನೂ ಸ್ವಲ್ಪ ಚಿಕ್ಕದೇನೋ ಬರುತ್ತೆ, ನಿಮಗೂ ಇಡ್ಬೋದು. ತುಂಬ ಜಾಸ್ತಿನೇ ಇಡ್ಲಿಕ್ಕೆ ಹೋಗಬೇಡಿ, ಆರಾಮಾಗಿ ಸಫಿಷಿಯೆಂಟಾಗಿ ಇಟ್ಕೊಂಡ್ಬಿಟ್ಟು ನೀವು ಗಾಡಿನ ಓಡಿಸ್ಕೊಂಡು ಹೋಗ್ಬೋದು. ಕಷ್ಟ ಏನೂ ಆಗಲ್ಲ, ಆರಾಮಾಗಿ ಹೋಗುತ್ತೆ. ಸೊ ಬ್ಯಾಗ್ನ ನೀವು ವರ್ಟಿಕಲಾಗಿ ಇಟ್ಕೊಬೋದು. ಲ್ಯಾಪ್ಟಾಪ್ ಬ್ಯಾಗ್ ಆಗಿರೋದು, ಬೇರೆ ಯಾವುದೇ ಬ್ಯಾಗ್ದು. ಇವಾಗ ಅದು ಹೋಗ್ತಾ ಇರಬೇಕಿದ್ರೆ ಬೀಳಬಾರ್ದು ಅಂತ ಎಲ್ಲ ಇದ್ದರೆ ಇಲ್ಲಿ ಚಿಕ್ಕದಾಗಿ ಒಂದು ಹುಕ್ ಕೂಡ ಕೊಟ್ಟಿದ್ದಾರೆ. ಈ ಹುಕ್ ಹಾಕ್ಬಿಟ್ಬಿಟ್ರೆ ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಬ್ಯಾಗು ಆ ಕಡೆ ಈ ಕಡೆ ಅಲ್ಲಾಡಲ್ಲ, ಕರೆಕ್ಟಾಗಿ ಸ್ಟೇಬಲ್ ಆಗಿ ಕೂತ್ಕೊಂಡಿರುತ್ತೆ. ಸೊ ಈಗ 3ನೇದು ಮತ್ತು ಕೊನೆಯದಾಗಿ ಈ ವಿಡಿಯೋದಲ್ಲಿ ನೋಡ್ತಿರೋದು ಅಂತಂದರೆ ನಾವು ಈಸಿ ಆಕ್ಸೆಸ್ ಬಾಕ್ಸ್ ಅಥವಾ ಕ್ವಿಕ್ ಆಕ್ಸೆಸ್ ಬಾಕ್ಸ್ ಅಂದ್ಬಿಟ್ಟು. ಅದೆಲ್ಲಿದೆ ಅಂತಂದರೆ ಬನ್ನಿ. ಸೊ ಅಥವಾ ಕ್ವಿಕ್ ಆಕ್ಸೆಸ್ ಬಾಕ್ಸ್ ಅಂತಾರೆ. ಇದು ಏನಕ್ಕೆ ನಿಮ್ಗೆ ಯೂಸ್ ಆಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ನೀವು ಮೊಬೈಲ್ನ ಚಾರ್ಜ್ಗೆ ಹಾಕ್ಲಿಕ್ಕೆ ಅಂತ ಕೊಟ್ಟಿರೋದು. ಎಲ್ಲಿಗೆ ಚಾರ್ಜ್ ಹಾಕ್ತೀರಾ, ಇಲ್ಲಿ ಚಾರ್ಜ್ ಪೋರ್ಟಿಗಿದೆ, ಇಲ್ಲಿಗೆ ಹಾಕ್ಬಿಟ್ಟು ನೀವು ಚಾರ್ಜ್ ಮಾಡ್ತೀರಾ, ಮೊಬೈಲ್ನ ಚಾರ್ಜ್ ಮಾಡ್ತಾ ಇರ್ತೀರ. ಆಮೇಲೆ ಅದ್ರ ಜೊತೆಲಿ ಇನ್ನೂ ಏನು ಇಟ್ಕೊಬೋದು ಅಂತಂದರೆ, ನೀವು ಗ್ಲಾಸ್ ಹಾಕೋರಾಗಿದ್ದರೆ ಗ್ಲಾಸ್ ಕೂಡ ಇದ್ರಲ್ಲಿ ಹೋಗುತ್ತೆ. ಸ್ಯಾನಿಟೈಸರನ್ನು ಯೂಸ್ ಮಾಡ್ತಾಯಿದ್ರೆ ಸ್ಯಾನಿಟೈಸರ್ ಕೂಡ ಹೋಗುತ್ತೆ. ಇದ್ರ ಜೊತೆಯಲ್ಲಿ ಇದಿಷ್ಟು ಹೋಗುತ್ತೆ. ಸೊ ಇದಿಷ್ಟು ಐಟಮ್ ಕೂಡ ಇದರಲ್ಲಿ ಹೋಗುತ್ತೆ. ಇದು ಬಿಟ್ಟು ಇನ್ನು ಚಿಕ್ಕದಾಗಿ ಕಾಯಿನ್ಸ್ ಎಲ್ಲ ಇರುತ್ತಲ್ಲ, ಆ ಕಾಯಿನ್ಸ್ ಕೂಡ ಇದರಲ್ಲಿ ಹಾಕ್ಬೋದು. ನಿಮ್ಗೆ ಅನ್ನಿಸ್ದಾಗೆ ಇನ್ನು ಈ ಸ್ಟೋರೇಜ್ ಬಾಕ್ಸ್ನ ನಾವು ಯಾವ ಥರ ಯುಟಿಲೈಸ್ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಏನಾದ್ರು ಬರ್ತಾಯಿದ್ರೆ ಅದನ್ನು ಕಮೆಂಟ್ ಮಾಡಿ. ಇನ್ನೋವೇಟಿವ್ ಆಗಿ ಯೋಚನೆ ಬಿಟ್ಬಿಟ್ಟು ಕಮೆಂಟ್ ಮಾಡ್ತಾರಲ್ಲ, ಆ ಕಮೆಂಟನ್ನು ನಾನು ಪಿನ್ ಮಾಡ್ತೇನೆ. ಸೊ ಇಲ್ಲಿವರೆಗೆ ನಾವು 34 ಲೀಟ್ರು ಸ್ಟೋರೇಜ್ ಸ್ಪೇಸ್ ಇರೋ ಜಾಗನ ಯಾವ ಥರ ಯುಟಿಲೈಸ್ ಮಾಡ್ಕೊಬೋದು, ದಿನನಿತ್ಯಕ್ಕೆ ಯೂಸ್ ಆಗೋ ಯಾವುದಾದ್ರು ಐಟಮ್ಗಳಿದೆಯಲ್ಲ ಅದನ್ನು ನಾವು ಪ್ರಾಕ್ಟಿಕಲಾಗಿ ಯುಟಿಲೈಸ್ ಮಾಡ್ಬೋದು ಅನ್ನೋದನ್ನು ನೋಡಿದ್ವಿ. ಜೊತೆಲಿ ಸ್ಟ್ರೈಟ್ ಲೈನ್ ಫುಟ್ ಬೋರ್ಡ್ ಇರೋ ಜಾಗನ ಯಾವ ಥರ ಯುಟಿಲೈಸ್ ಮಾಡ್ಕೊಬೋದು, ನೀರು ಕ್ಯಾನ್ ಇಟ್ಟು ನೋಡಿದ್ವಿ, ಬಾಕ್ಸಸ್ ಇಟ್ಟು ನೋಡಿದ್ವಿ. ಹಾಗೆ ನಾವು ಈಸಿ ಆಕ್ಸೆಸ್ ಅಥವಾ ಕ್ವಿಕ್ ಆಕ್ಸೆಸ್ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸಲ್ಲಿ ಏನೇನೋ ನಾವು ಈಸಿಯಾಗಿ ಇಟ್ಕೋಬೋದು ಕೂಡ ನೋಡಿದ್ವಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.